ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜೀವ ನ್ಯೂಸ್ ಟಿವಿಗೆ ಸ್ವಾಗತ. ದೆಹಲಿಯಿಂದ ಬೆಂಗಳೂರಿಗೆ ಬಂದ ಶಾಸಕ ಎಂಸಿ ಸುಧಾಕರ್. ಚಿಂತಾಮಣಿ ಶಾಸಕ ಎಂಸಿ ಸುಧಾಕರ್ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ಆಗಮನ. ಶಾಸಕ ಎಂಸಿ ಸುಧಾಕರ್ ಜೊತೆ ಶಾಸಕ ಶರಣಪ್ರಕಾಶ್ ಪಾಟೀಲ್ ಕೂಡ ಆಗಮನ. ನೀಟ್ ಸಂಬಂಧ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಿದೆ. ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ದಬ್ಬಾಳಿಕೆ ಕೇಂದ್ರ ದಬ್ಬಾಳಿಕೆ. ಇದರ ವಿರುದ್ಧ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಧರಣಿ ಮಾಡಿದ್ದಾರೆ. ಶಿಕ್ಷಣ ಸಚಿವರು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ವಿದ್ಯಾರ್ಥಿಗಳ ಮೇಲಿನ ಮೊಕದ್ದಮೆಗಳನ್ನು ಹಿಂಪಡೆಯಬೇಕು. ಇದರ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು ಎಂದು ಧ್ವನಿ ಎತ್ತಿದ್ದಾರೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ಕರೆದುಕೊಂಡು ಹೋಗಬೇಕೆಂದು ಸಂಪುಟ ವಿಸ್ತರಣೆ ಮಾಡುವುದಕ್ಕೆ ಕಾಲಾವಕಾಶ ಇಲ್ಲ. ಮುಂದಿನ ದಿನಗಳಲ್ಲಿ ಮಾಡೋಣ ಅನ್ನೋ ಸೂಚನೆ ಮೇರೆಗೆ ಮಾಜಿ ಸಿಎಂ ವಾಪಸ್ ಬಂದಿದ್ದಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಸಚಿವ ಸ್ಥಾನ ಕುರಿತು ಹೇಳಿಕೆ. ನನಗೆ ಯಾವುದೇ ಮಾಹಿತಿ ಇಲ್ಲ. ಯಾರ ಹೆಸರು ಓಡಾಡ್ತಿದೆ, ಯಾರ ಹೆಸರು ಓಡಾಡ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಇದುವರೆಗೂ ವರಿಷ್ಠರು ಇದರ ಬಗ್ಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅಂತಿಮ ಆದಾಗ ಯಾರ ಹೆಸರು ಆಗಿದೆ ಅಂತ ಗೊತ್ತಾಗುತ್ತೆ ಎಂದು ಪ್ರತಿಕ್ರಿಯೆ. ಸಂಪುಟ ವಿಸ್ತರಣೆ ಯಾವಾಗ ಆಗಬಹುದು ಎಂಬುದರ ಕುರಿತು ಹೇಳಿಕೆ. ಸುಮಾರು ಸಮಯ ಆಗಿದೆ. ಈಗಾಗಲೇ ತುಂಬ ವಿಳಂಬ ಆಗಿದೆ. ಸಕಾರಣ ಇರೋ ಕಾರಣಕ್ಕೆ ವಿಳಂಬ ಆಗ್ತಿದೆ. ಖಂಡಿತ ವರಿಷ್ಠರು ಆದಷ್ಟು ಬೇಗ ಮಾಡ್ತಾರೆ ಅನ್ನೋ ವಿಶ್ವಾಸವಿದೆ ಎಂದು ಶಾಸಕ ಎಂಸಿ ಸುಧಾಕರ್. ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಶಾಸಕ ಎಂಸಿ ಸುಧಾಕರ್ ಹೇಳಿಕೆ. ದೇವನಹಳ್ಳಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜಿ ನ್ಯೂಸ್ ನೋಡ್ತಾ ಇರಿ. ಏನು ವಿಚಾರ? ಸಚಿವ ಸಂಪುಟ ವಿಸ್ತರಣೆ ಈಗ ಸದ್ಯಕ್ಕೆ ಪಕ್ಷದ ಹೈಕಮಾಂಡ್ ವರಿಷ್ಠರು ಏನೀಗ ನೀಟ್ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಯಿತು ದಿಲ್ಲಿಯಲ್ಲಿ. ಅದರ ಮುಂದುವರೆದ ಭಾಗ ವಿದ್ಯಾರ್ಥಿಗಳ ಮೇಲೆ ನಡೆದಂಥ ಪೊಲೀಸ್ನ ದಬ್ಬಾಳಿಕೆ, ಕೇಂದ್ರ ಸರ್ಕಾರದ ದಬ್ಬಾಳಿಕೆ ಇದರ ವಿರುದ್ಧವಾಗಿ ಮಾನ್ಯ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನಿನ್ನೆ ಪ್ರಧಾನಮಂತ್ರಿಗಳ ಮನೆ ಮುಂದೆ ಧರಣಿಯನ್ನು ಮಾಡಿದ್ದಾರೆ. ಇದಕ್ಕೆ ಕ್ರಮ ಆಗಬೇಕು. ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಮತ್ತು ವಿದ್ಯಾರ್ಥಿಗಳ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ಹಿಂದೆ ಪಡಿಬೇಕು ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಸುಧಾರಣೆ ಆಗಬೇಕು. ಲೋಕಸಭೆಯಲ್ಲಿ ಇದು ಚರ್ಚೆ ಆಗಬೇಕು ಅಂತಕ್ಕಂಥ ವಿಷಯಗಳನ್ನು ಎತ್ತಿದ್ದಾರೆ. ಅದರಿಂದ ಅದು ಪ್ರತಿಭಟನೆ ಭಾಳ ತಡವಾಗಿ ಆಯಿತು ಮತ್ತು ಅದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡುವಂಥದ್ದಕ್ಕೆ ಈಗ ಕಾಲಾವಕಾಶ ಇಲ್ಲ. ಮುಂದೆ ಮಾಡೋಣ ಅಂತಕ್ಕಂಥ ಸೂಚನೆ ಮೇರೆಗೆ ಇವತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳೆಲ್ಲರೂ ಇವತ್ತು ವಾಪಸ್ ಬಂದಿದ್ದಾರೆ. ನೋಡಿ, ನನಗೆ ಯಾವುದು ಮಾಹಿತಿ ಇಲ್ಲ. ಯಾರ ಹೆಸರು ಓಡಾಡ್ತಿದೆ, ಯಾರ ಹೆಸರು ಓಡಾಡ್ತಿಲ್ಲ ಅನ್ನೋವಂಥದ್ದು ಬಹುಶಃ ಮಾಧ್ಯಮಗಳಲ್ಲಿ ಇರ್ತಕ್ಕಂಥ ಊಹಾಪೋಹ. ಇದುವರೆಗೂ ವರಿಷ್ಠರು ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿ ಅಂತಿಮ ಆದಾಗ ಯಾರ ಹೆಸರು ಅಂತಿಮ ಆಗ್ತಿದೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ನೋಡಿ, ಇದು ಸುಮಾರು ಸಮಯ ಆಯ್ತು, ಈಗಾಗಲೇ ಬಹಳ ವಿಳಂಬ ಆಗಿದೆ. ಆದರೆ ಕಾರಣ ಇದೆ, ಸಕಾರಣಗಳಿರೋ ಕಾರಣದಿಂದ ವಿಳಂಬ ಆಗಿದೆ. ಖಂಡಿತ ಆದಷ್ಟು ಬೇಗ ವರಿಷ್ಠರು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ನೋಡ್ಬೇಕು, ಯಾಕಂದ್ರೆ ಇವತ್ತು ದೇಶದ ಮುಂದೆ ಇರ್ತಕ್ಕಂಥ ವಿಚಾರಗಳು, ಇವತ್ತು ನೀಟ್ ಅಂತ ಹೇಳಿದೆ, ಈಗಾಗಲೇ ರಾಮ ಮಂದಿರದ ವಿಚಾರ, ಏನು ಕೇಂದ್ರ ಸರ್ಕಾರದ ವೈಫಲ್ಯಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ನಮ್ಮ ಪಕ್ಷ ಅದನ್ನ ವಿರೋಧ ಮಾಡ್ತಕ್ಕಂಥದ್ದು ಮತ್ತು ಸಾರ್ವಜನಿಕರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಆಗ್ತಾ ಇರೋ ಕಾರಣದಿಂದ ಏನು ನಿಖರವಾಗಿ ನಾವ್ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ.